ಕ್ರಿಯೇಟಿವ್ ವಿಜುವಲೈಸೇಷನ್ ಅಂದರೆ ನೀವೇ ಯಾವ್ದಾದ್ರು ಒಂದು ವಿಚಾರವನ್ನು ಚಿತ್ರೀಕರಣ ಮಾಡಿ ನೋಡೋದು. ಸಾಧಾರಣವಾಗಿ ಮಾನಸಿಕ ಒತ್ತಡ ಬಂದವರಿಗೆ ರೈಟ್ ಬ್ರೈನ್ ತುಂಬ ಡಾಮಿನೆಂಟ್ ಇರುತ್ತೆ, ಊಹೆ ಮಾಡೋದಕ್ಕೆ ಬಿಡೋದಿಲ್ಲ. ಅದರಿಂದ ಈಗ ನಾನು ನಿಮಗೆ ಏನು ಹೇಳಿಕೊಡ್ತೀನಿ, ಈ ಟೆಕ್ನಿಕ್ಕನ್ನು ನೀವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ಬಲಭಾಗದ ಮೆದುಳಿಂದ ಬರುವ ಆಲೋಚನೆಗಳು ತಾನಾಗೆ ಆಟೋಮೆಟಿಕ್ ಆಗಿ ನಿಂತೋಗುತ್ತೆ. ನೀವೇನು ಕ್ರಿಯೇಟಿವ್ ಆಗಿ ಊಹೆಗಳನ್ನು ಸೃಷ್ಟಿ ಮಾಡ್ತೀರಾ, ಅವುಗಳ ಜೊತೆಗೆ ನೀವು ಐಕ್ಯ ಆಗಿ ಹೋಗ್ತೀರಾ. ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಕನಸುಗಳು ಬರುತ್ತೆ, ನೀವು ಊಹೆ ಮಾಡೋದಿಲ್ಲ, ನೀವು ಅನ್ನೋದು ಕಾನ್ಷಿಯಸ್ ಆಗಿ ನೀವು ಏನು ಕ್ರಿಯೇಟ್ ಮಾಡೋದಿಲ್ಲ, ಕನಸು ತಾನಾಗೆ ಸೃಷ್ಟಿಯಾಗತ್ತೆ. ನಿಮ್ಮ ಬಲಭಾಗದ ಮೆದುಳಲ್ಲಿ ಏನು ಸ್ಟೋರ್ ಆಗಿದೆ ಅದು ಕನಸಾಗಿ ಬರುತ್ತೆ. ಆ ಕನಸಿನ ಜೊತೆ ನಾವು ಇರ್ತೀವಿ. ಅದು ಚಿಕ್ಕ ವಯಸ್ಸೋ ದೊಡ್ಡ ವಯಸ್ಸೋ ವಯಸ್ಸಾದ ಮೇಲೋ ಯಾವ ಸ್ಥಿತಿಯಲ್ಲಿ ಕನಸನ್ನು ಕಾಣ್ತೀರಾ ಅದರ ಜೊತೆಗೆ ನೀವು ಸ್ಪಂದಿಸಿರ್ತೀರಾ. ಅಂದರೆ ಈ ಲೋಕ ಮರ್ತೋಗುತ್ತೆ ನಿಮಗೆ. ಮಾನಸಿಕ ಒತ್ತಡ ಬಂದವರಿಗೆ ಲೋಕನ ಮರಿಬೇಕು. ಅವ್ರಿಗೆ ಗೊತ್ತಿರೋ ಲೋಕ ಯಾವುದು? ನಕಾರಾತ್ಮಕ ಆಲೋಚನೆ, ಭಯ, ಭೀತಿ, ಆತಂಕ, ನಕಾರ, ಇಷ್ಟೇ ಗೊತ್ತಿರೋದು ಅವರಿಗೆ. ಅದನ್ನು ಬಿಟ್ಟು ಹೊರಗಡೆ ಬಂದ್ಬಿಡ್ತೀರಾ. ನೀವು ಏನು ಊಹೆ ಮಾಡ್ತೀರಾ ಆ ಊಹೆ ಮಾಡೋದ್ರ ಒಳಗಡೆ ನಿಮ್ಮ ಮನಸ್ಸು ಐಕ್ಯವಾದಾಗ ಆಟೋಮೆಟಿಕ್ ಆಗಿ ನಿಮ್ಮ ಆಲೋಚನೆಗಳು ಪರಿಪೂರ್ಣವಾಗಿ ನಿಂತೋಗುತ್ತೆ. ನೀವು ಕ್ರಿಯೇಟ್ ಮಾಡಿರೋ ಆಲೋಚನೆ ಮಾತ್ರ ಬರ್ತಾ ಇರುತ್ತೆ, ಅದರ ಜೊತೆಗೆ ಸ್ಪಂದಿಸ್ಬಿಡ್ತೀರ ನೀವು. ಹಗಲು ಕನಸು ಕಾಣಬೇಡ, ಆದರೆ ಹಗಲು ಕನಸು ಕಾಣಬೇಕು. ಹಗಲು ಕನಸನ್ನು ನೀವು ಕಾಣಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ ಆಗಿ ನನಸಾಗತ್ತೆ ಅದು. ಆದರೆ ನಾವು ಯಾರು ಕಾಣೋದಿಲ್ಲ. ಮಾನಸಿಕ ಒತ್ತಡ ಬಂದವರು ಹಗಲು ಕನಸು ಕಾಣ್ತಾನೆ ಇರ್ತಾರೆ. ಹೇಗೆ? ನಕಾರಾತ್ಮಕವಾಗಿ ಕೆಟ್ಟ ದೃಶ್ಯಗಳೆಲ್ಲ ಕಣ್ಮುಂದೆ ಬರುತ್ತೆ. ಅವರೇನು ಕ್ರಿಯೇಟ್ ಮಾಡೋದಿಲ್ಲ, ಸಬ್ಕಾನ್ಷಿಯಸ್ ಇಂದ ತಾನಾಗಿ ಬರ್ತಾ ಇರುತ್ತೆ ಅದು. ಅದನ್ನು ನಿಲ್ಲಿಸೋದಕ್ಕೆ ಒಂದೇ ದಾರಿ ಕ್ರಿಯೇಟಿವ್ ವಿಜುವಲೈಸೇಷನ್.